ಡಾಕ್ಟರ್ BR ಅಂಬೇಡ್ಕರ್ ಭಾರತದ ಸಂವಿಧಾನವನ್ನು ರಚಿಸಿದವರು, ಸಂವಿಧಾನ ಶಿಲ್ಪಿ, ಹೀಗೆ ಅವರನ್ನ ನಾನಾ ಹೆಸರುಗಳಿಂದ ನಾವು ಬಲ್ಲೆವು. ಅವರ ಬಗ್ಗೆ ಗೊತ್ತಿಲ್ಲದ ವಿಷಯಗಳನ್ನ ನಾವಿವತ್ತು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವರೊಬ್ಬ ದಾರ್ಶನಿಕ ಅರ್ಥಶಾಸ್ತ್ರಜ್ಞ, ಜಾಗತಿಕ ಮಟ್ಟದ ಅರ್ಥಶಾಸ್ತ್ರಜ್ಞ. ಇದು ನಮಗೆ ಹೆಚ್ಚು ತಿಳಿದಲ್ಲದ ವಿಷಯ. ಅರ್ಥಶಾಸ್ತ್ರಕ್ಕೆ ಇವರಿಗೆ ಬರಬೇಕಾದಂತಹ ನೋಬೆಲ್ ಅಂತಹ ಪಾರಿತೋಷಕವನ್ನ ಬೇರೆ ಯಾರಿಗೋ ಓದಂತ ಒಂದು ವಿಷಯ ಕೂಡ ಇಲ್ಲಿದೆ. ಅದನ್ನ ಮುಂದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರ್ತಾರೆ. ಸಾಲದು ಅಂತೇಳಿ ವಿಶ್ವಪ್ರಸಿದ್ಧ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಕೂಡ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದವರು. ಒಂದು ರಾಷ್ಟ್ರ ಜಾಗತಿಕ ಮಟ್ಟದಲ್ಲಿ ಪ್ರಬಲವಾಗಬೇಕು ಅಂತಂದ್ರೆ ಆರ್ಥಿಕವಾಗಿ ಸಬಲವಾಗಿರಬೇಕು ಅನ್ನೋದು ಇವರ ಒಂದು ಮೂಲ ಮಂತ್ರ ಆಗಿತ್ತು. ಹೀಗೆ ಒಂದು ದೇಶ ಆರ್ಥಿಕವಾಗಿ ಸಬಲವಾಗಬೇಕು ಅಂತಂದ್ರೆ ಅಲ್ಲಿನ ಪ್ರಜೆಗಳ ಒಂದು ಆರ್ಥಿಕ ವ್ಯವಸ್ಥೆ ಅಥವಾ ಅರ್ಥವ್ಯವಸ್ಥೆ ಅಥವಾ ಅವರು ಹೆಚ್ಚು ಸ್ಥಿತಿವಂತರಾಗಿರಬೇಕು ಅನ್ನೋದು ಕೂಡ ಅಂಬೇಡ್ಕರ್ ಅವರ ವಾದ ಆಗಿತ್ತು. ಇವರು ಭಾರತೀಯ ಆರ್ಥಿಕತೆಗೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಆರ್ಥಿಕತೆಗೆ ಕೂಡ ಬಹಳಷ್ಟು ಸೇವೆನ ಸಲ್ಲಿಸಿದ್ದಾರೆ. ಅದೇನು ಅನ್ನೋದನ್ನ ಒಂದು 5 ಅಂಶಗಳಲ್ಲಿ ನಾವಿವತ್ತು ನೋಡೋಣ. ಮ್ಯಾನೇಜ್ಮೆಂಟ್ ಆಫ್ ರುಪಿ. ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಡಾಕ್ಟರೇಟ್ ಪದವಿ ಪಡೀಲಿಕ್ಕೆ ಒಂದು ಥೀಸಿಸ್ ನ ಸಬ್ಮಿಟ್ ಮಾಡಿರ್ತಾರೆ. ಆ ಥೀಸಿಸ್ ಸಬ್ಜೆಕ್ಟೇ ಮ್ಯಾನೇಜ್ಮೆಂಟ್ ಆಫ್ ರುಪಿ. ಇದು ಏನಂತಂದ್ರೆ ನೋಡಿ, ಭಾರತ ಒಂದೇ ಅಂತಲ್ಲ, ಜಾಗತಿಕ ಮಟ್ಟದಲ್ಲಿ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ ಇಲ್ಲದೆ ಹಣನ ಮುದ್ರಿಸಬಾರದು ಅನ್ನೋದು ಅಂಬೇಡ್ಕರ್ ಅವರ ವಾದ ಆಗಿತ್ತು. ಆದರೆ ವೆಸ್ಟರ್ನರ್ಸ್ ಏನ್ ಮಾಡಿದ್ರು, 2ನೇ ಮಹಾಯುದ್ಧದ ನಂತರ ಅಮೆರಿಕ ಒಳಗೊಂಡು ಜಗತ್ತಿನ ಬಹುತೇಕ ದೇಶಗಳು ಏನ್ ಮಾಡಿದ್ವು, ಗೋಲ್ಡ್ ಬ್ಯಾಕಪ್ ಬೇಡ, ಹಾಗೆ ನಾವು ಹಣನ ಮುದ್ರಿಸಬಹುದು ಅನ್ನೋ ಒಂದು ರೀತಿಲಿ ಮಾತನಾಡಿದ್ರು. ಅದರ ಫಲಿತಾಂಶ ಏನು? ನಾವು ಅಂಬೇಡ್ಕರ್ ಅವರ ಮಾತು ಕೇಳದೆ, ಅಂದ್ರೆ ಗೋಲ್ಡ್ ಬ್ಯಾಕಪ್ ಇಲ್ಲದೆ ಹಣನ ಮುದ್ರಣ ಮಾಡ್ತಾ ಇರೋದ್ರಿಂದ ಏನಾಯ್ತು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಉದಾಹರಣೆ ನೋಡ್ತಾ ಇದ್ದೀವಿ. ಇವತ್ತು ಅಮೆರಿಕದಲ್ಲಿ ಅತಿ ಹೆಚ್ಚು ಹಣದುಬ್ಬರ ಇದೆ, ಶ್ರೀಲಂಕಾ ದಿವಾಳಿ ಮಟ್ಟಕ್ಕೆ ಬಂದಿದೆ, ಪಾಕಿಸ್ತಾನ ಕೂಡ ದಿವಾಳಿ ಅಂಚಿನಲ್ಲಿದೆ. ಇವೆಲ್ಲ ಯಾಕಾಗುತ್ತೆ ಅಂತಂದ್ರೆ ಇತಿಮಿತಿ ಇಲ್ಲದ ಹಣನ ಮುದ್ರಣ ಮಾಡೋದ್ರಿಂದ ಈ ರೀತಿ ಆಗುತ್ತದೆ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದ್ರು ಮ್ಯಾನೇಜ್ಮೆಂಟ್ ಆಫ್ ರುಪಿ, ಅದು ನಮ್ಮ ಜಾಗತಿಕ ಮಟ್ಟಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಿರೋ ಮೊದಲನೇ ಕೊಡುಗೆ ಅಂತ ಹೇಳ್ಬೋದು. 2ನೇ ಕೊಡುಗೆ ಏನು ಗೊತ್ತಾ? ಯಾವುದೇ ಒಂದು ಸಂಸ್ಥೆ ತನಗೆ ಬೇಕಾದ ಸಂಪನ್ಮೂಲವನ್ನು ತಾನೇ ಕ್ರೋಢೀಕರಿಸ್ಕೋಬೇಕು ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಆ ಸಂಸ್ಥೆಗೆ ಏನು ಖರ್ಚಿಗೆ ಹಣ ಬೇಕಾಗುತ್ತೆ ಆ ಖರ್ಚಿಗೆ ಬೇಕಾಗೋ ಹಣನ ಅದು ತಾನೇ ದುಡ್ಕೊಳ್ಳುವಂಥ ಶಕ್ತಿ ಪಡ್ಕೋಬೇಕು. ಇಲ್ದಿದ್ರೆ ಅದು ಆರ್ಥಿಕವಾಗಿ ಸಬಲವಾಗಿರೋದಿಲ್ಲ. ಎಲ್ಲಿಯ ತನಕ ನೀವು ಅದಕ್ಕೆ ಸಹಾಯದ ಮೇಲೆ ಸಹಾಯ ಕೊಡ್ತಾನೆ ಇರ್ತೀರಿ, ಅದು ಪ್ರಬಲವಾಗೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಅದು ಇಂಡಿಪೆಂಡೆಂಟ್ ಆಗಿ ತನ್ನ ಖರ್ಚನ್ನು ತಾನೇ ಹುಟ್ಟಿಸ್ಕೊಳ್ಳುವಂಥ ಶಕ್ತಿ ಬರೋ ರೀತಿಲಿ ಕೆಲಸ ಮಾಡಬೇಕು ಅನ್ನೋದು ಇವ್ರದ್ದು ಇನ್ನೊಂದು ಎಕನಾಮಿಕ್ ಥಿಯರಿ. ಅದು ಕೂಡ ಇವತ್ತಿನ ಸಮಾಜಕ್ಕೆ ನಾವು ಅಳವಡಿಸ್ಕೊಳ್ಬೇಕಾದಂತ ಒಂದು ವಿಷಯ ಆಗಿದೆ. 3ನೇ ಅಂಶ ಇವ್ರು ಏನ್ ಹೇಳ್ತಿದ್ರು ಗೊತ್ತಾ? ಲ್ಯಾಂಡ್ ಅಥವಾ ನೆಲ ಅನ್ನೋದು ಕೇವಲ ಒಂದು ಅಂಶ ಅಂತ ಹೇಳ್ತಾರೆ. ಅರ್ಥ ಏನು ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಭೂಮಿ ಅಥವಾ ಲ್ಯಾಂಡ್ ಅನ್ನೋದು ಕೇವಲ ಒಂದು ಅಂಶ. ಅಂದ್ರೆ ನೀವು ಒಂದು ನೆಲನ ಉಪಯೋಗಿಸಿ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ಕೇವಲ ನೆಲ ಇದ್ರೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಆದ್ರೆ ಅಲ್ಲಿ ನಿಮ್ಗೆ ಏನ್ ಬೇಕು? ನೆಲನ ಉಳ್ಳಿಕ್ಕೆ ಜನ ಬೇಕಾಗ್ತಾರೆ, ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ಬೇಕಾಗುತ್ತೆ ಅಲ್ವಾ? ಇವೆಲ್ಲ ಇದ್ದಾಗ ಮಾತ್ರ ನಮಗೆ ಬೇಕಾದ ಒಂದು ಉತ್ಪತ್ತಿ ಅಥವಾ ಪ್ರೊಡಕ್ಷನ್ ಬರಕ್ಕೆ ಸಾಧ್ಯ. ಹಾಗಾಗಿ ಕೇವಲ ನೆಲ ಅನ್ನೋದು ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ಆ ಲ್ಯಾಂಡ್ ರಿಫಾರ್ಮ್ಸ್ ನಮ್ಮ ದೇಶದಲ್ಲಿ ಅಂದುಕೊಂಡ ಮಟ್ಟಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಬೇರೆ ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಿದೆ ಅವುಗಳ ಬಗ್ಗೆ ಒಮ್ಮತದಿಂದ ಯೋಚನೆ ಮಾಡಿದಾಗ ದೇಶ ಅಭಿವೃದ್ಧಿ ಪಥದ ಕಡೆಗೆ ಸಾಗುತ್ತೆ ಅನ್ನೋದು ಕೂಡ ಇವ್ರದ್ದು ಇನ್ನೊಂದು ಎಕನಾಮಿಕ್ ಪ್ರಸಿದ್ಧವಾದ ಥಿಯರಿ ಆಗಿದೆ. ಇನ್ನೊಂದು ಅಂಶ ಏನಂತಂದ್ರೆ ಭಾರತದ ಕೃಷಿ ಸೋಲಿಗೆ ಕೈಗಾರಿಕರಣವೇ ಮದ್ದು ಅಂತ ಹೇಳಿದ್ರು. ನೋಡಿ, ಅಂಬೇಡ್ಕರ್ ಅವರು ಯಾವತ್ತೂ ಕ್ಯಾಪಿಟಲಿಸಂ ವಿರುದ್ಧ ಇದ್ದವರಲ್ಲ. ಅವ್ರಿಗೆ ಗೊತ್ತಿತ್ತು ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಕ್ಯಾಪಿಟಲಿಸಂ ವಿತ್ ಎಂಪತಿ, ಅಂದ್ರೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಮರುಗುವ ಅಂಶ ಇಟ್ಕೊಂಡಿರ್ಬೇಕು. ಹಾಗಾಗಿ ಕ್ಯಾಪಿಟಲಿಸಂ ವಿತ್ ಎಂಪತಿ ಇದ್ರೆ ಮಾತ್ರ ಒಂದು ದೇಶ ಬಹಳಷ್ಟು ಅಭಿವೃದ್ಧಿ ಕಾಣಕ್ಕೆ ಸಾಧ್ಯ ಅನ್ನೋದಿತ್ತು. ಹಾಗಾಗಿ ಕೇವಲ ಕೃಷಿ ಒಂದನ್ನ ನಂಬಿ ದೇಶ ಅಭಿವೃದ್ಧಿ ಪಥದ ಕಡೆಗೆ ಹೋಗಲು ಸಾಧ್ಯ ಇಲ್ಲ. ಅದರಲ್ಲೂ ಭಾರತದಂತ ಅತಿ ದೊಡ್ಡ ದೇಶದಲ್ಲಿ ಕೈಗಾರೀಕರಣ ಕೂಡ ಬೇಕು. ಹಾಗಾಗಿ ಕೈಗಾರೀಕರಣಕ್ಕೆ ಹೆಚ್ಚು ಒತ್ತು ನೀಡಿ ಅನ್ನೋದನ್ನ ಕೂಡ ಇವರು ಆ ದಿನಗಳಲ್ಲೇ ಹೇಳಿದ್ರು. ಇನ್ನೊಂದು ಅಂಶ ಅಂತಂದ್ರೆ ಕಣ್ಣಿಗೆ ಕಾಣದ ನಿರುದ್ಯೋಗ ಅಥವಾ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವು ಏನ್ ಹೇಳ್ತೀವಿ,
ಅದ್ರ ಬಗ್ಗೆ ಅವರು 1927 ಸಮಯದಲ್ಲೇನೆ ಈ ಮಾತುಗಳನ್ನ ಆಡಿದ್ರು. ಗಮನಿಸಿ ನೋಡಿ, ಏನಿದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಕಣ್ಣಿಗೆ ಕಾಣದ ನಿರುದ್ಯೋಗ ಅಂತಂದ್ರೆ, ಈಗ ಭಾರತ ಇಂದಿನ ದಿನದಲ್ಲಿ ಕೂಡ 60% ಜನ ನಾನು ರೈತ ಅಂತ ಹೇಳ್ಕೊತಾರೆ. ಆದರೆ ನಿಜವಾಗ್ಲೂ ಅದರಲ್ಲಿ ಎಷ್ಟು ಪ್ರತಿಶತ ಜನ ಆ ರೈತರ ನಿಜವಾದ ಕೆಲಸ ಮಾಡ್ತಿರ್ತಾರೆ ಅಂತ ನೋಡಿದ್ರೆ ಆಗ ಆಶ್ಚರ್ಯ ಆಗುತ್ತೆ. ಬಹಳಷ್ಟು ಜನ ಸುಮ್ಮನೆ ಕೂತಿರ್ತಾರೆ, ಏನು ಕೆಲಸನೇ ಮಾಡ್ತಿರೋದಿಲ್ಲ. ಇದು ನಮಗೆ ಕಣ್ಣಿಗೆ ಕಾಣದ ನಿರುದ್ಯೋಗ. ಹೇಳಲಿಕ್ಕೆ ಮಾತ್ರ ನಾನು ರೈತ ಅಂತಾರೆ, ಆದರೆ ಕೆಲಸ ನಿಜವಾಗ್ಲೂ ಇದೆಯಾ? ಕೆಲಸ ಇಲ್ಲ, ಅವ್ರೇನು ಮಾಡ್ತಾ ಇರಲ್ಲ, ಸುಮ್ಮನೆ ಕೂತು ದಿನ ಕಳೀತಾ ಇರ್ತಾರೆ. ಹಾಗಾಗಿ ಇವ್ರು ಏನು ಹೇಳ್ತಂದ್ರೆ 2 ಫ್ಯಾಕ್ಟರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಲ್ ಅಂತ. ಏನಂದ್ರೆ, ಒಂದು ವರ್ಗದಲ್ಲಿ ಒಂದು ಕ್ಷೇತ್ರದಲ್ಲಿ ಜನ ಏನೂ ಇಲ್ಲದೆ ಖಾಲಿ ಕುಳಿತಿದ್ರೆ ಅವರನ್ನ ಇನ್ನೊಂದು ಕ್ಷೇತ್ರಕ್ಕೆ, ಎಕ್ಸಾಂಪಲ್ ಈಗ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಏನು ಇಲ್ಲದೆ ಸುಮ್ಮನೆ ಕೂತವ್ರನ್ನ ಇಂಡಸ್ಟ್ರಿಯಲೈಸೇಷನ್, ಕೈಗಾರೀಕರಣದ ಮೂಲಕ ಇನ್ನೊಂದಷ್ಟು ಕೆಲಸಕ್ಕೆ ಅವ್ರನ್ನ ಹಚ್ಚೋದು. ಈ ರೀತಿ ಮಾಡೋದ್ರಿಂದ ಯಾವುದೇ ಒಂದು ವೇಳೆ ವ್ಯಯ ಆಗದೆ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇವ್ರದೊಂದು ಥಿಯರಿ. ಗಮನಿಸಿ, ಇದನ್ನ 1927 ವೇಳೆನೆ ಅಂಬೇಡ್ಕರ್ ಅವರು ಈ ಒಂದು ತತ್ವನ ಮಂಡಿಸಿದ್ರು. 1954 ವೇಳೆಗೆ ಸರ್ ಆರ್ಥರ್ ಲೂಯಿಸ್ ಅನ್ನೋಂಥವ್ರು ಅವ್ರೇನ್ ಮಾಡಿದ್ರು, ನಮ್ಮ ಅಂಬೇಡ್ಕರ್ ಅವರ 2 ಫ್ಯಾಕ್ಟರ್ಸ್ ಆಫ್ ಡೆವಲಪ್ಮೆಂಟ್ ಮಾಡೆಲ್ ಏನಿದೆ ಅದನ್ನ ಅವರು ತಗೊಂಡು ಯಥಾವತ್ತಾಗಿ ಆ ಒಂದು ಮಾಡೆಲ್ ಮೇಲೆ ಅವ್ರು ಏನ್ ಮಾಡಿದ್ರು, ಇನ್ ಸ್ವಲ್ಪ ಅದಕ್ಕೆ ಬೆಳವಣಿಗೆ, ಇನ್ನೊಂದಷ್ಟು ವ್ಯಾಲ್ಯೂ ಅಡಿಷನ್ ಕೊಟ್ರು. ಏನಂದ್ರೆ, ಕೇವಲ 2 ಅಲ್ಲ 16 ವಲಯಗಳಿದೆ ಅಲ್ವಾ, ಯಾವ ವಲಯದಲ್ಲಿ ಜನ ಏನು ಮಾಡದೆ ಕೂತಿರ್ತಾರೆ ಅವ್ರನ್ನ ಇನ್ನೊಂದು ವಲಯದಲ್ಲಿ ಕೌಶಲ್ಯ ವೃದ್ಧಿಯ ಮೂಲಕ ಅವ್ರನ್ನ ಬಳಸ್ಕೊತಾ ಹೋದ್ರೆ ಇರುವ ಸಂಪನ್ಮೂಲಗಳ ಪೂರ್ಣ ಬಳಕೆಯಾಗಿ ದೇಶ ಅಭಿವೃದ್ಧಿಯತ್ತ ಸಾಗುತ್ತೆ ಅನ್ನೋದನ್ನ ಈತ ಯಾರು, ಸರ್ ಆರ್ಥರ್ ಲೂಯಿಸ್ ಅವರು ಮಂಡಿಸ್ತಾರೆ 1954ರಲ್ಲಿ. ಗಮನಿಸಿ, ಈ ಮಾತನ್ನ 1927ರಲ್ಲಿ ಅಂಬೇಡ್ಕರ್ ಅವರು ಹೇಳಿದ್ರು. ಈತನಿಗೆ, ಯಾರಿಗೆ, ಸರ್ ಆರ್ಥರ್ ಲೂಯಿಸ್ ಅವರಿಗೆ ಅರ್ಥಶಾಸ್ತ್ರಕ್ಕೆ ನೀಡುವ ನೋಬೆಲ್ ಪಾರಿತೋಷಕ ಕೂಡ ಸಿಕ್ಕುತ್ತೆ. ನೀವೇ ಹೇಳಿ, ನಮಗೆ ನಮ್ಮ ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ, ಜಾಗತಿಕ ಮಟ್ಟದ ಅರ್ಥಶಾಸ್ತ್ರಜ್ಞ ನಮ್ಮ ಅಂಬೇಡ್ಕರ್ ಅವರಿಗೆ ಸಿಗಬೇಕಾದಂತ ಒಂದು ನೋಬೆಲ್ ಪಾರಿತೋಷಕ ಇನ್ನೊಬ್ಬರ ಪಾಲಾಗುತ್ತೆ. ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೇ ಇರಲಿಲ್ಲ. ಹಾಗಾಗಿ ಇವತ್ತಿನ ದಿನ ಇವರನ್ನ ಕೇವಲ ಒಂದು ವರ್ಗದ ನಾಯಕ ಅನ್ನೋ ರೀತಿ ಬಿಂಬಿಸಕ್ ಹೋಗ್ತಾರೆ. ದಯವಿಟ್ಟು ಅಂತದ್ದು ಬೇಡ. ಯಾಕೆಂದ್ರೆ ಅವೆಲ್ಲವನ್ನು ಮೀರಿದ ಮಹಾತ್ಮ ಅಂಬೇಡ್ಕರ್ ಅವರು ಜಾಗತಿಕ ಮಟ್ಟದ ಅರ್ಥಶಾಸ್ತ್ರಜ್ಞರಾಗಿದ್ರು. ಅದನ್ನ ತಿಳ್ಕೊಳ್ಳದೆ ಇರೋದು ಇವತ್ತು ನಮ್ಮ ಒಂದು ಅಜ್ಞಾನ ಅಂತ ಹೇಳ್ಬೋದು. ಹೆಚ್ಚು ಅಂಬೇಡ್ಕರ್ ಅವ್ರ ಬಗ್ಗೆ, ಎಸ್ಪೆಷಲಿ ಅವರ ಅರ್ಥಶಾಸ್ತ್ರದ ಬಗ್ಗೆ ಹೆಚ್ಚು ನಾವು ಮಾಹಿತಿ ತಿಳ್ಕೊಳ್ತಾ ಹೋದ ಹಾಗೆಲ್ಲ ಎಂಥ ಮಹಾನ್ ಆತ್ಮವನ್ನ ಪಡೆದ ಭಾರತ ಇದು ಅನ್ನುವುದರ ಒಂದಷ್ಟು ಅರಿವು ನಮ್ಗೆ ಆಗ್ತಾ ಹೋಗುತ್ತೆ. ನಮಸ್ಕಾರ.